ಹಲೋ ನಮಸ್ತೆ ಎಲ್ರಿಗೂ. ನೀವೇನಾದರೂ ಅತ್ಯುತ್ತಮವಾಗಿರುವಂತಹ ವೈಟಮಿನ್ ಸಿ ಸೆರಮ್ ಬಗ್ಗೆ ಹುಡುಕ್ತಾ ಇದ್ದರೆ ಇವತ್ತು ನಿಮ್ಮದು ಒಳ್ಳೆಯ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ವೈಟಮಿನ್ ಸಿ ಸೆರಮ್ಗಳನ್ನು ಯಾಕೆ ಹಚ್ಕೊಳ್ತಾರೆ ಅನ್ನೋದನ್ನು ಹೇಳ್ತೀನಿ. ನಿಮ್ಮ ಸ್ಕಿನ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ, ಅಂದರೆ ಸಿಕ್ಕಾಪಟ್ಟೆ ಡಲ್ ಇದೆ, ತುಂಬ ಕಪ್ಪು ಕಲೆಗಳಿದೆ, ಅದು ಬಂಗು ಮಾರ್ಕ್ ಇರ್ಬೋದು, ಮುಡವೆ ಕಲೆಗಳಿರ್ಬೋದು, ಸಿಕ್ಕಾಪಟ್ಟೆ ಕಲೆಗಳಿದೆ, ಓಪನ್ ಪೋರ್ಸ್ ಇದೆ, ಅಥವಾ ಸ್ಕಿನ್ ಸುಕ್ಕು ಆಗಿದೆ, ತುಂಬ ಏಜಾಗಿ ಕಾಣ್ತೀವಿ ಅಂತಂದರೆ ಇದೆಲ್ಲದನ್ನು ಕಮ್ಮಿ ಮಾಡೋದಕ್ಕೆ ನೀವು ವೈಟಮಿನ್ ಸಿ ಸೆರಮನ್ನು ಉಪಯೋಗ ಮಾಡ್ಬೋದು. ನೀವು ನಾರ್ಮಲ್ ಆಗಿ ಡೇ ಕ್ರೀಮ್ ಮತ್ತು ಮಾಯಿಶ್ಚರೈಸರ್ ಮತ್ತು ಈ ವೈಟಮಿನ್ ಸಿಗೆ ಇರುವ ಡಿಫ್ರೆನ್ಸ್ ಏನು ಅಂತ ಕೇಳಿದರೆ ಇದು ಆ್ಯಕ್ಟಿವ್ ಸೆರಮ್ಗಳು. ಅಂದರೆ ಟಾರ್ಗೆಟನ್ನು ಹಿಟ್ ಮಾಡಿ ಕೆಲಸ ಮಾಡುತ್ತೆ. ಅಂದರೆ ನಮ್ಮ ಸ್ಕಿನ್ಗೆ ಡೀಪಾಗಿ ಇಳಿದು ಒಳಗಡೆಯಿಂದ ನಮ್ಮ ಸ್ಕಿನ್ನನ್ನು ರಿಪೇರ್ ಮಾಡುತ್ತೆ. ಇದು ಡೇ ಕ್ರೀಮ್ ಥರ ಅಥವಾ ಮಾಯಿಶ್ಚರೈಸರ್ ಥರ ಅಥವಾ ಸನ್ಸ್ಕ್ರೀನ್ ಲೋಷನ್ ಥರ ಅಲ್ಲ. ಇದು ಒಳಗಡೆಯಿಂದ ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಮಾಡುತ್ತೆ. ಹಾಗಾದರೆ ಯಾವುದು ಒಳ್ಳೆಯ ವೈಟಮಿನ್ ಸಿ ಸೆರಮ್, ಕಮ್ಮಿ ಬಜೆಟಲ್ಲಿರುವಂಥದ್ದು, ಬೆಸ್ಟ್ ಫೀಡ್ಬ್ಯಾಕ್ ಇರುವಂಥದ್ದು, ಒಳ್ಳೆ ರಿಸಲ್ಟ್ ಕೊಡುವಂಥದ್ದು? ನಿಮಗೆ ಡಾಟ್ ಆ್ಯಂಡ್ ಕೀ ಯಾವುದು? ಟ್ರಿಪಲ್ ವೈಟಮಿನ್ ಸಿ ಪ್ಲಸ್ ಇ ಅನ್ನುವಂಥ ಸೆರಮ್ ಬರುತ್ತೆ. ಒಂದು ಆರೆಂಜ್ ಕಲರ್ ಡಬ್ಬದಲ್ಲಿ ಬರುತ್ತೆ, ಇದೇ ಥರ ಬಾಟ್ಲಲ್ಲಿ ಬರುತ್ತೆ. ಅದ್ರ ಬಗ್ಗೆ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಮಿನಿಮಲಿಸ್ಟ್ ಅವ್ರದ್ದು ವೈಟಮಿನ್ ಸಿ 10% ಅನ್ನೋದಿದೆ, ಅದು ಚೆನ್ನಾಗಿದೆ. ನೀವು ಇದರಲ್ಲಿ ಎರಡರಲ್ಲಿ ಯಾವುದನ್ನು ಬೇಕಾದರೂ ಬೈ ಮಾಡ್ಬೋದು. ಇದು ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಆಗುತ್ತೆ. ತುಂಬ ಸೆನ್ಸಿಟಿವ್ ಇದ್ರೆ, ಮುಖದಲ್ಲಿ ತುಂಬ ಪಿಂಪಲ್ ಇದೆ ಅಂತಂದರೆ ನೀವು ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ. ಬೇರೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನ ಹೇಗೆ ಹಚ್ಕೊಳ್ಳೋದು? ನೀವು ಬೆಳಗ್ಗೆ ಹಚ್ಕೊಳ್ಳೋದು ತುಂಬ ಉತ್ತಮ. ಬೆಳಗ್ಗೆ ನೀವು ಮುಖನ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡಾದ ನಂತರ ಈ ಡ್ರಾಪರಲ್ಲಿ ಒಂದೆರಡು ಡ್ರಾಪನ್ನು ತಗೊಂಡು ಇಲ್ಲೊಂದೆರಡು ಡ್ರಾಪ್ ಇಲ್ಲೊಂದು ಡ್ರಾಪ್ ಹಾಕಿ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಅದಾದ ನಂತರ ಮಾಯಿಶ್ಚರೈಸರನ್ನು ಹಚ್ಚಿ, ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಿ. ಇದು ಹಚ್ಚಿದ್ರೂ ಸನ್ಸ್ಕ್ರೀನ್ ಲೋಷನ್ ಮಾಯಿಶ್ಚರೈಸರ್ ಹಚ್ಚಲೇಬೇಕು ಅಂತಂದರೆ ವೈಟಮಿನ್ ಸಿ ನಿಮ್ಮ ಸ್ಕಿನ್ನನ್ನು ಶೇಡ್ ಮಾಡುತ್ತೆ, ಮಾಯಿಶ್ಚರೈಸರ್ ನಿಮ್ಮ ವೈಟಮಿನ್ ಸಿಯನ್ನು ರಕ್ಷಿಸುತ್ತೆ. ಇದೆಲ್ಲದನ್ನು ನಿಮ್ಮ ಸನ್ಸ್ಕ್ರೀನ್ ಲೋಷನ್ ಹಚ್ಚಬೇಕು. ಇದೆಲ್ಲ ಮ್ಯಾಂಡೇಟರಿ ಆಗಿ ಸ್ಕಿನ್ ಕೇರಲ್ಲಿ ಸ್ಕಿನ್ನನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು. ಲಾಂಗ್ ಟರ್ಮಲ್ಲಿ ಅನ್ನೋರು ಪ್ರತಿದಿನ ಹಚ್ಕೋಬೇಕು. ನಮಗೆ ಎನರ್ಜಿ ಬೇಕು ಅಂತಂದರೆ ಊಟ ಹೇಗೆ ಮಾಡ್ತೀವೋ, ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ನಾವು ಪ್ರತಿದಿನ ಈ ಥರ ಸ್ಕಿನ್ ಕೇರನ್ನು ಮಾಡಲೇಬೇಕು. ಒಂದಿನ ಮಾಡಿಲ್ಲದಿದ್ದರೆ ನೆಕ್ಸ್ಟ್ ನೀವು ಹೊರಗಡೆ ಹೋಗುವಾಗ ಅದೇ ಪೊಲ್ಯೂಷನ್, ಅದೇ ಸೂರ್ಯನ ಕಿರಣಗಳಿಗೆ ಮತ್ತೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಹಾಳಾಗುತ್ತೆ. ಆದ್ದರಿಂದ ನೀವು ರೆಗ್ಯುಲರ್ ಆಗಿ ಹಚ್ಚೋದು ಉತ್ತಮ. ನಿಮಗಿಂತ ಬೈ ಮಾಡಬೇಕು ಅಂತಂದರೆ ಇನ್ಸ್ಟಾದಲ್ಲಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಾದರೆ ಇದೇ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಮತ್ತೆ ಹೇಳ್ತಾ ಇದ್ದೀನಿ, ಏನನ್ನಾದರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ನೀವು ಮಾತ್ರ ನೋಡೋದು ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.